ಬಿಗ್ ಬಾಸ್ ಮನೆಯಲ್ಲಿ 2ನೇ ವಾರದ ಪಂಚಾಯಿತಿ ನಡೀತಾ ಇದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು, ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುದೀಪ್ ಅವರು ಬಂದು ಎಲ್ರಿಗೂ ಕೂಡ ಕ್ಲಾಸ್ ತಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಮನೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಯಾರ ಕಣ್ಣಿಗೂ ಕೂಡ ಬಿದ್ದಿದ್ರೂ ಕೂಡ ಅದನ್ನ ಜಾಸ್ತಿ ನೀವು ಫೋಕಸ್ ಅನ್ನ ಮಾಡಿರಲ್ಲ. ಆದ್ರೆ ಅದು ಎಲ್ಲಾ ಕಡೆ ಈಗ ವೈರಲ್ ಆಗ್ತಿರೋದ್ರಿಂದ ಅದರ ಬಗ್ಗೆ ಒಂದು ಚಿಕ್ಕ ಚರ್ಚೆ ಪಂಚಾಯಿತಿಯಲ್ಲಿ ನಡೆದಿದೆ. ಹೌದು, ಸುದೀಪ್ ಅವರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರ ಬಗ್ಗೆ ಹಾಗೂ ಅವರಿಬ್ಬರು ನಡುವೆ ನಡೆದಿರುವಂತಹ ಒಂದು ಲವ್ ಸ್ಟೋರಿಯ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಕಾವ್ಯ ಅವರಿಗೆ ಗಿಲ್ಲಿ ಅವರು ಗ್ಯಾಪ್ ಅಲ್ಲೇ ಒಂದು ಕಿಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ ಕಿಸ್ಸಿನ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ ಒಂದು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರು ಕೂಡ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಕ್ಲಿಪ್ಗಳೇ ಓಡಾಡ್ತಾ ಇದೆ. ಕಾವ್ಯ ಗಿಲ್ಲಿ ಇಬ್ರು ಸೇರಿ ಮನೇಲಿ ಯಾವ ರೀತಿ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತು. ಬೇರೆ ಎಲ್ಲಾ ಜೋಡಿಗಳು ಜಗಳ ಆಡ್ಕೊಂಡ್ರು ಕೂಡ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಸೂಪರ್ ಆಗಿ ಆಟವನ್ನ ಆಡ್ತಿದ್ದಾರೆ. ಸೊ ಅದರಂತೆ ಗಿಲ್ಲಿ ಕಾವ್ಯನಿಗೆ ಒಂದು ಕಿಸ್ ಅನ್ನ ಕೊಡ್ತಾರೆ. ಆ ಸಿಚುವೇಶನ್ ಕಾವ್ಯ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅದರ ಬಗ್ಗೆ ಸುದೀಪ್ ಅವರು ಕೂಡ ಹೇಳ್ತಿದ್ದಾರೆ, ಏನೋ ನಡೀತಾ ಇದೆ ಸಮಥಿಂಗ್ ಅದೇನಂತ ಹೇಳಿ ಗೊತ್ತಾಗ್ತಿಲ್ಲ, ಮುಂದಿನ ದಿನದಲ್ಲಿ ಎಲ್ಲದೂ ಕೂಡ ಬೈಲಿಕ್ಕೆ ಬರುತ್ತೆ ಅಂತಾನು ಕೂಡ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಘಟನೆ ನಡೆದಿದ್ದು ಎಲ್ಲ ಕಂಟೆಸ್ಟೆಂಟ್ ಮುಂದೆ ಅಲ್ಲ, ಕೇವಲ ಇಬ್ಬರ ಮುಂದೆ. ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಗಿಲ್ಲಿ ಕಾವ್ಯ ಅವರ ಬೆನ್ನಿಗೆ ನಿಧಾನಕ್ಕೆ ಹೊಡಿತಾರೆ. ಆ ಸಮಯದಲ್ಲಿ ಕಾವ್ಯ ಅವರು ಗಿಲ್ಲಿಯನ್ನ ಲುಕ್ ಕೊಟ್ಟು ನೋಡ್ತಾರೆ. ಆಗ ಗಿಲ್ಲಿ ನಾನು ಚಿಕ್ಕದ ಒಂದೇ ಒಂದು ಏಟ್ ಹೊಡೆದಿದ್ದು ಅಂದಿದ್ದಕ್ಕೆ ಕಾವ್ಯ ಅವರು ನಾನು ಒಂದನ್ನ ಕೊಟ್ಟರೆ ನಾನು ಮೂರು ಕೊಡ್ತೀನಿ ಅಂತ ಹೇಳಿದಾಗ ಫಸ್ಟೇ ಪೋಲಿ ಆಗಿರುವಂತಹ ಗಿಲ್ಲಿ ಬಾಯಿಲಿ ಹತ್ರ ಎಳ್ಕೊಂಡು ಅವರಿಗೆ ಒಂದು ಕಿಸ್ ಅನ್ನ ಕೊಡ್ತಾನೆ. ಅದಕ್ಕೆ ಈಗ ಕೊಡು ಮೂರು ನೋಡೋಣ ಅಂದಾಗ ಕಾವ್ಯ ಅವರು ಅವನಿಗೆ ಉಗಿಯೋ ಥರ ಆ್ಯಕ್ಟ್ ಅನ್ನ ಮಾಡ್ತಾರೆ. ಸೊ 3 ಬದಲು 6 ಕೊಟ್ಟೆ ಅಂತ ಹೇಳಿ ಗಿಲ್ಲಿ ಕಾಮಿಡಿಯನ್ನ ಮಾಡಿದ್ದಾನೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇವರಿಬ್ಬರ ಪೇರ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಇವರಿಬ್ರು ಕೂಡ ಜೋಡಿ ಆಗಬೇಕು, ಇವರಿಬ್ರು ಹೀಗೆ ಜೋಡಿಯಾಗಿರಲಿ, ಒಂಟಿ ಜೋಡಿ ಟಾಸ್ಕ್ ಅನ್ನ ದಯವಿಟ್ಟು ಮುರಿಬೇಡಿ ಅಂತ ಕೇಳ್ಕೊತಿದ್ದಾರೆ. ಬಟ್ ಬೇರೆ ಕಂಟೆಸ್ಟೆಂಟ್ ಅನ್ನ ನೋಡ್ತಾ ಹೋದ್ರೆ ಅವರ ನಡುವೆನೇ ಜಗಳ ಹಚ್ಕೊಂಡು ಕೆಲವರು ಮೇಕಪ್ ಅನ್ನ ಮಾಡಬೇಕು ಗಂಟೆಗಟ್ಟಲೆ, ಕೆಲವರು ಬಾತ್ರೂಮ್ ಅಲ್ಲಿ ಇರಬೇಕು ಗಂಟೆಗಟ್ಟಲೆ ಅಂತ ಹೇಳಿ ಓಡಾಡ್ತಿದ್ರು. ಗಿಲ್ಲಿ ಕಾವ್ಯ ಅವರು ಎಷ್ಟೇ ಹೊತ್ತು ಮೇಕಪ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು, ಕಾವ್ಯ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ಅವರ ಆಪೋಸಿಟ್ ಆಗಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಇಬ್ಬರ ಜೋಡಿನೂ ತುಂಬಾ ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇದೆ. ಇವರಿಬ್ರು ಈ ಬಿಗ್ ಬಾಸ್ ಮುಗಿಯೋ ತನಕ ಹೀಗೆ ಇರಲಿ ಅಂತ ಹೇಳಿ ಅವರಿಬ್ಬರ ಅಭಿಮಾನಿಗಳು ಹೇಳ್ತಿದ್ದಾರೆ. ಮತ್ತೆ ಇವರಿಬ್ಬರಿಗೂ ಕೂಡ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದೆ. ಇದರ ಬಗ್ಗೆ ಈಗ ಬಿಗ್ ಬಾಸ್ ಅಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಸುದೀಪ್ ಅವರು ಮತ್ತೊಂದು ವಿಚಾರ ಹೇಳಿದ್ರು, ಬಿಗ್ ಬಾಸ್ ಅನ್ನ ರೀಓಪನ್ ಮಾಡಿದಂತಹ ಕರ್ನಾಟಕದ ಜನತೆಗೆ ಧನ್ಯವಾದ ತಿಳಿಸಿ, ನಿಮ್ಮ ಪ್ರೀತಿ ವಿಶ್ವಾಸ ಇರೋವರೆಗೂ ಕೂಡ ಬಿಗ್ ಬಾಸ್ ಅನ್ನ ನಿಲ್ಲಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋ ಒಂದು ಖಡಕ್ ಎಂಟ್ರಿಯನ್ನ ಸುದೀಪ್ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೇನಿಸ್ತು? ಕಾವ್ಯ ಮತ್ತು ಗಿಲ್ಲಿ ಅವರ ಪೇರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತೆ ನಮ್ಮ ಸುದೀಪ್ ಅವರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ತಗೋಬೇಕು ಅಂತಾನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.